ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾರ್ಟಿ ವೇರ್ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮೇಕಪ್ ಲುಕ್ ಟ್ರೈ ಮಾಡೋ ಉದ್ದೇಶ ಒಂದೇ. ನಾನು ಮೊನ್ನೆ ಒಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೀನಿ. ಅದು ಏನು ಜ್ಯುವೆಲ್ರಿ ಏನು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ನನಗೆ ಇಷ್ಟ ಆಯಿತು ಅಂತಂದರೆ, ಎಷ್ಟು ಬ್ಯೂಟಿಫುಲ್ ಅಂದರೆ ಅಷ್ಟು ಬ್ಯೂಟಿಫುಲ್ ಇದೆ. ಆ ಜ್ಯುವೆಲ್ರಿ ಸಖತ್ತಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೇ ಹಾಕ್ಕೋಬೇಕು ಅನಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಅಫೋರ್ಡೆಬಲ್ಗೂ ನನಗೆ ಸಿಕ್ತು ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ನಿಮಗೆ ಆ ಜ್ಯುವೆಲ್ರಿ ಬಂದುಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಈಗ ಆ ಜ್ಯುವೆಲ್ರಿ ಹಾಕೋಗೋಸ್ಕರನೇ ಇವತ್ತು ನಾನು ಪಾರ್ಟಿ ವೇರ್ ಮೇಕಪ್ ಲುಕ್ಕನ್ನು ಮಾಡ್ತಾಯಿದ್ದೀನಿ. ಸೊ ಈ ಮೇಕಪ್ ಲುಕ್ಕು ಎಲ್ಲರಿಗೂ ಯೂಸ್ ಆಗುತ್ತೆ. ಲೈಕ್ ನೀವೇನಾದರೂ ಸ್ಮಾಲ್ ಪಾರ್ಟೀಸ್ಗೆ ಹೋಗಬೇಕು ಅಂದರೆ ಆರಾಮಾಗಿ ರೆಡಿ ಆಗ್ಬೋದು. ಯಾವ ಥರ ರೆಡಿ ಆಗಬೇಕು ಅಂತ ತೋರಿಸ್ತೀನಿ. ಅಷ್ಟೇ ಅಲ್ಲ, ಈ ಥರ ಜ್ಯುವೆಲ್ರಿ ನಾನು ತೋರಿಸ್ತೀನಿ ಅಂತಂದರೆ ಆ ಜ್ಯುವೆಲ್ರಿ ನೋಡಿದ ತಕ್ಷಣ ನಿಮಗೂ ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಟ್ ವೈಬು, ಈ ವೆಟ್ ವೈಬ್ ಬಂದುಬಿಟ್ಟು ಅಪೋಲೋ ಇದರಿಂದ ತೊಗೊಂಡಿದ್ದು ವೆಟ್ ವೈಬ್. ಫಸ್ಟು ಫೇಸ್ ಮೇಲೆ ಇರುವಂಥ ಎಲ್ಲ ಡರ್ಟನ್ನು ಕ್ಲೀನ್ ಮಾಡ್ಕೋಬೇಕು. ನಾನು ಯಾವುದೇ ರೀತಿ ಮಾಯ್ಶ್ಚರೈಸರು ಕೂಡ ಅಪ್ಲೈ ಮಾಡಿಲ್ಲ, ಫೌಂಡೇಶನ್ ಕೂಡ ಅಪ್ಲೈ ಮಾಡಿಲ್ಲ. ಬಟ್ ಡರ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮೇಕಪ್ ಚೆನ್ನಾಗಿ ಮಾಡ್ಕೋಬೋದು. ಕ್ವಿಕ್ ಮೇಕಪ್ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಕೂಡ ಆಗಿಬಿಡುತ್ತೆ ಗೈಸ್, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮಾಮಾ ಅರ್ತ್ ರೈಸ್ ಮಾಯ್ಶ್ಚರೈಸರ್. ಈ ಥರ ವಿಡಿಯೋ ಫೇಮಸ್ ಆಗಿದೆ ಅಲ್ವಾ? ಓಕೆ, ಜಸ್ಟ್ ಸ್ವಲ್ಪ ಮಾಯ್ಶ್ಚರೈಸರ್. ಇದು ಜಸ್ಟ್ ಒಂದೇ ಮಿನಿಟ್ ಡ್ರೈ ಆಗಲಿ. ಕಲರ್ ಕ್ವೀನ್ ಫೌಂಡೇಶನ್. ಇದು ಫೌಂಡೇಶನ್ ಪ್ಲಸ್ ಕನ್ಸೀಲರ್ ಪ್ಲಸ್ ಕಾಂಪ್ಯಾಕ್ಟ್. ಈ ಕಲರ್ ಕ್ವೀನ್ ಫೌಂಡೇಶನ್ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಸ್ವಲ್ಪ ತೊಗೊಂಡ್ರೆ ಸಾಕು. ನೋಡ್ತಿರ್ಬೋದು ನಾನು ಎಷ್ಟು ಸ್ವಲ್ಪ ಒಂದೇ ಸರಿ ಬ್ರಷನ್ನು ಟ್ಯಾಪ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಇದು ಕನ್ಸೀಲರ್ ಥರ ಕೂಡ ಯೂಸ್ ಮಾಡ್ಬೋದು, ಫೌಂಡೇಶನ್ ಥರ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕಾಂಪ್ಯಾಕ್ಟ್, ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇದ್ರ ಮೇಲೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಟಿರ್ ಬ್ರ್ಯಾಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಅದೇ ವರ್ಜನ್ ಆಗಿರುತ್ತೆ. ತುಂಬ ಸಪ್ರೇಟಾಗಿ ಕನ್ಸೀಲರ್ ಫೌಂಡೇಶನಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಲೂ ಹೆವೆನ್ದು. ಸೊ ನಾನು ಜಸ್ಟ್ ಐಬ್ರೋಸ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ನನಗೆ ಡಾರ್ಕ್ ಐಬ್ರೋಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಂದರೆ ಫೇಸ್ ತುಂಬ ಹೈಲೈಟ್ ಕಾಣುತ್ತೆ ಐಬ್ರೋಸ್ ಸ್ವಲ್ಪ ಡಾರ್ಕ್ ಮಾಡಿದಾಗ. ಹಾಗಾಗಿ ನಾನು ಡಾರ್ಕ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸ್ ಲೈಟಾದ ಕಲರ್ ತೊಗೋತೀನಿ. ಈಗ ಟಿಪ್ಗೆ ಹಚ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ಸ್ಪ್ರೆಡ್. ನಿಮಗೆ ಬೇಕು ಅಂದರೆ ಇಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಇದೊಂಥರ ಟ್ರೆಂಡ್ ಗೊತ್ತಾ? ಐಲಿಡ್ ಕೆಳಗಡೆನೂ ಒಂಥರ ಬ್ರೌನಿಶ್ ಹಾಕ್ಕೊಂಡ್ರೆ. ನಾನು ನಾರ್ಮಲ್ ಐ ಪ್ಯಾಲೆಟಲ್ಲಿ ಒಂದು ನಾರ್ಮಲ್ ಶೇಡನ್ನು ತೊಗೋತಾ ಇದ್ದೀನಿ, ಜಾಸ್ತಿ ಡಾರ್ಕ್ ಬೇಡ ಅಂತ ಹೇಳ್ಬಿಟ್ಟು. ಈಗ ತುಂಬ ಚೆನ್ನಾಗಿ ಕಾಣ್ತಿದೆ. ನಿಮಗೇನಾದರೂ ಆಯ್ಲಿ ಅನಿಸ್ತಾ ಇದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ನೀವು ಪೌಡರ್ನ ಅಪ್ಲೈ ಮಾಡ್ಕೋಬಹುದು. ಅದರಿಂದ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಅಷ್ಟೇ. ಸೊ ಮೇಕಪ್ ಬಂದುಬಿಟ್ಟು ಇಷ್ಟೇ, ಸಿಂಪಲ್ ಆಗಿದೆ ಅಲ್ವಾ? ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಆ್ಯಂಡ್ ಈ ಡ್ರೆಸ್ಸು ನಾನು ಲಾಸ್ಟ್ ವಿಡಿಯೋದಲ್ಲಿ ಡ್ರೆಸ್ ಹೌಲಲ್ಲಿ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ನಾನು ಒಂದು ಸರಿ ಡ್ರೆಸ್ಸನ್ನು ಫುಲ್ಲಾಗಿ ತೋರಿಸ್ಬಿಡ್ತೀನಿ. ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಜೊತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗೈಸ್. ಈಗ ನೆಕ್ಲೆಸ್ ಟೈಮ್. ಸೊ ನೆಕ್ಲೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ತೊಗೊಂಡಿರೋ ನೆಕ್ಲೆಸ್ ಇದು ಬಂದ್ಬಿಟ್ಟು ದಿಸ್ ಇಸ್ ದ ನೆಕ್ಲೆಸ್. ಚೆನ್ನಾಗಿದೆ ಅಲ್ವಾ? ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಈ ನೆಕ್ಲೆಸ್ ಎಷ್ಟು ಗ್ರಾಮ್ ಇದೆ ಆ್ಯಂಡ್ ಈ ನೆಕ್ಲೆಸ್ ಯಾವ ನೆಕ್ಲೆಸ್ ಅಂತ ನೀವು ಖಂಡಿತ ಹೇಳಿ. ನಾನು ಆಪ್ಷನ್ಸ್ ಹೇಳ್ತೀನಿ. ಈ ನೆಕ್ಲೆಸ್ ಬಂದುಬಿಟ್ಟು ಗೋಲ್ಡ್ ನೆಕ್ಲೆಸ್, ಎರಡನೇದು ಡೈಮಂಡ್, ಮೂರನೇದು ಪ್ಲ್ಯಾಟಿನಮ್, ನಾಲ್ಕನೇದು ಬಂದುಬಿಟ್ಟು ಸಿಲ್ವರ್. ಸೊ ಈ 4 ಆಪ್ಷನ್ಸಲ್ಲಿ ನೀವು ಯಾವ ಆಪ್ಷನ್ ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ ಅದನ್ನು ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ನಿಮ್ಮ ಗೆಸ್ಸಿಂಗ್ ಎಷ್ಟು ಕರೆಕ್ಟ್ ಇದೆ ಅಂತ ನಾನು ಚೆಕ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಈಗ ವೇರ್ ಮಾಡೋಣ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಕ್ಯೂಟ್ ಅಲ್ವಾ?
ನನಗೆ ಶ್ರೀಕುಮರನ್ ಜ್ಯುವೆಲ್ರಿಯಲ್ಲಿನೇ ತೊಗೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಐ ಲೈಕ್ ಇಟ್, ಐ ಲೈಕ್ ದಿಸ್ ಸೋ ಮಚ್. ಈ ಥರ ಡ್ರೆಸ್ ಮೇಲೆ ಅಥವಾ ಸ್ಯಾರಿ ಮೇಲೆ ಚೆನ್ನಾಗಿರುತ್ತೆ. ಕಲೆಕ್ಷನ್ಸ್ ತುಂಬ ರೇರ್ ಸಿಗುತ್ತೆ. ಈ ಥರ ಕಡಿಮೆ ಬಜೆಟಲ್ಲಿ ಒಳ್ಳೆಯ ಕಲೆಕ್ಷನ್ ಸಿಗೋದು ತುಂಬ ಕಷ್ಟ. ಫೈನಲ್ ಲುಕ್ ಇದು ಹೇಗಿದೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಆ್ಯಂಡ್ ನೆಕ್ಲೇಸನ್ನು ಎಷ್ಟು ಜನ ಕಂಡುಹಿಡಿತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಖಂಡಿತ ನೀವು ಇದ್ರ ವೆಯ್ಟ್ ಅಥವಾ ಇದು ಯಾವ ಮಟೀರಿಯಲ್ ಅಂತ ನೀವು ಖಂಡಿತ ಹೇಳಿ. ಸೊ ಫೈನಲ್ ಲುಕ್ ಇದು ಹೇಗಿತ್ತು ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಕೂಡ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.